ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 8ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ಪ್ರತಿಪದ್ ಅಂದರೆ ಮೊದಲ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 7:20 ಇರಲಿದೆ. ನಂತರ ಉಪರಿ ಇರೋದ್ರಿಂದ ದ್ವಿತೀಯದ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ರಾತ್ರಿ 2:01 ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ರಾತ್ರಿ 4:10 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ಇದು ಈ ದಿನ ರಾತ್ರಿ 1:32 ಇರಲಿದೆ. ನಂತರ ವಜ್ರ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂತದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 1:40 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:41 ಮಧ್ಯಾಹ್ನ 12:11 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 9:11 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:45 ಮಧ್ಯಾಹ್ನ 12:31 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 4:21 ಸಂಜೆ 5:46 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:07. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಿಶೇಷವಾಗಿ ಗಣಿತಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ತುಂಬಾ ಅನುಕೂಲತೆಗಳಿರುತ್ತೆ. ನಿಮ್ಮ ವ್ಯಾಪಾರ ಪ್ರಗತಿಯಲ್ಲಿರುತ್ತೆ. ಅದರಲ್ಲೂ ವರ್ತಕರಿಗೆ ಮತ್ತೆ ದಳ್ಳಾಳಿಗಳಿಗೆ ಈ ದಿನ ಧನಲಾಭ ಚೆನ್ನಾಗಿದೆ. ಹಾಗೆ ಈ ಬುಧನನ್ನ ವಾಕ್ಚಾತುರ್ಯಕ್ಕೆ ಕಾರಕ ಅಂತ ಹೇಳಿ ಕರೆಯುವಂಥದ್ದು, ಮಾತಿಗೆ ಕಾರಕ. ಹಾಗಾಗಿ ಈ ದಿನ ನಿಮ್ಮ ಮಾತಿನಿಂದ ವಿಶೇಷವಾದಂತಹ ಅನುಕೂಲತೆಗಳು ಉಂಟಾಗುತ್ತೆ. ಹಾಗೆ ಕೆಲವರು ಮಾತು ವಿಪರೀತ ಆದರೆ ಅದರಿಂದ ಅನರ್ಥಗಳು ಕೂಡ ಉಂಟಾಗುತ್ತೆ.
ಹಾಗಾಗಿ ಈ ದಿನ ನಿಮ್ಮ ಮಾತನ್ನ ಹಿತಮಿತವಾಗಿ ಬಳಸಿದ್ರೆ ಉತ್ತಮ ಫಲಗಳು ಸಿಕ್ಕುವಂಥದ್ದಿದೆ. ಹಾಗೆ ವಿದ್ಯೆಗೆ, ಹಾಸ್ಯಕ್ಕೆ, ವಿನೋದಕ್ಕೆ ಬುಧ ಕಾರಕನಾಗಿರುವಂಥವನು. ಇದರ ಜೊತೆಗೆ ಗೆಳೆತನಕ್ಕೆ ಮತ್ತೆ ಸ್ನೇಹಕ್ಕೂ ಕೂಡ ಬುಧ ಕಾರಕ. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ, ವ್ಯಾಪಾರ ಮಾಡುವಂಥವ್ರಿಗೂ ಕೂಡ ತುಂಬಾ ಅನುಕೂಲತೆಗಳು ಇರುತ್ತೆ. ಹಾಗೆ ಕಲಿಕೆಗೆ ಮತ್ತೆ ಬರವಣಿಗೆಗೂ ಕೂಡ ಬುಧ ಕಾರಕನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬಾ ಅನುಕೂಲತೆ ಇರುವಂತಹ ಸಂದರ್ಭ ಇದೆ. ನಿಮ್ಮ ಯಾವುದೇ ರೀತಿಯ ವ್ಯಾಸಂಗ, ನಿಮ್ಮ ಓದು, ನಿಮ್ಮ ಕಲಿಕೆ, ಇದಕ್ಕೆ ಬೇಕಾದಂತಹ ಪೂರಕ ವಾತಾವರಣ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನ ನೀವು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಬೆಳಿಗ್ಗೆ 9:09 ಬೆಳಿಗ್ಗೆ 10:09 ಇನ್ನು ಸಂಜೆ 4:09 ಸಂಜೆ 5:09 ಹಾಗೆ ರಾತ್ರಿ 11:09 ರಾತ್ರಿ 12:09 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು. ಎಲ್ಲ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ನೀವು ಆರಂಭ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಕೆಲಸಗಳಿಂದ ಬರುವಂತಹ ಫಲಿತಾಂಶಗಳು, ಏಕೆಂದ್ರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಶನಿಯ ಚಲನೆಯ ನಿಧಾನ. ಹಾಗಾಗಿ ಕೆಲಸಗಳು ಆರಂಭ ಆಗುವಂಥದ್ದು ತಡ ಆಗುತ್ತೆ. ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ತುಂಬಾ ತಡ ಆಗುತ್ತೆ. ಇದರಿಂದ ನಿಮ್ಮ ತಾಳ್ಮೆ ಕಡಿಮೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳೇನಿದೆ ಅದನ್ನ ಆದಷ್ಟು ಶನಿ ಹೋರಾದಲ್ಲಿ ನೀವು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:09 ಬೆಳಿಗ್ಗೆ 9:09 ಹಾಗೆ ಅಪರಾಹ್ನ 3:09 ಅಪರಾಹ್ನ 4:09 ಇನ್ನು ರಾತ್ರಿ 10:09 ರಾತ್ರಿ 11:09 ಶನಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಬುಧ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದು ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಅಥವಾ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವಂತಹ ವಿಚಾರ, ಇದೆಲ್ಲದಕ್ಕೂ ಕೂಡ ಬುಧ ಹೋರ ಬಹಳ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಉತ್ತಮವಾದಂತಹ ಪ್ರಗತಿಯನ್ನು ಕಾಣುವಂತಹ ಸಂದರ್ಭ ಇದೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6:09 ಬೆಳಿಗ್ಗೆ 7:09 ಇನ್ನು ಮಧ್ಯಾಹ್ನ 1:09 ಮಧ್ಯಾಹ್ನ 2:09 ಹಾಗೆ ರಾತ್ರಿ 8:09 ರಾತ್ರಿ 9:09 ಬುಧ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶುಕ್ರ ಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುತ್ತೆ, ಅಷ್ಟೊಂದು ಅನುಕೂಲವನ್ನ ತರಲ್ಲ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳಿರಲಿ, ಯಾವುದೇ ರೀತಿಯ ನೆಗೋಷಿಯೇಷನ್ಸ್ ಇರಲಿ, ಮ್ಯಾರೇಜ್ಗೆ ಸಂಬಂಧಪಟ್ಟಂತಹ ವಿಚಾರಗಳಿರಲಿ ಅಥವಾ ಈ ಸಂಬಂಧವಾಗಿ ಮಾಡುವಂತಹ ಪ್ರಯಾಣ ಇರಲಿ, ಇದನ್ನ ನೀವು ಆದಷ್ಟು ಈ ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಹಣಕಾಸಿನ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ವಿಚಾರ, ಇದನ್ನು ಕೂಡ ಆದಷ್ಟು ಶುಕ್ರ ಹೋರದಲ್ಲಿ ಮಾಡಬೇಡಿ. ಏಕೆಂದ್ರೆ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇಲ್ಲ, ಲಾಭವೂ ಬರಲ್ಲ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:09 ಬೆಳಿಗ್ಗೆ 6:09 ಇನ್ನು ಮಧ್ಯಾಹ್ನ 12:09 ಮಧ್ಯಾಹ್ನ 1:09 ಹಾಗೆ ರಾತ್ರಿ 7:09 ರಾತ್ರಿ 8:09 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮುಂದುವರಿಸಲಿಕ್ಕೆ, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂತಹ ಇಂಥ ವಿಚಾರಗಳಲ್ಲಿ ನಿಮ್ಮ ಪ್ರಯತ್ನ ನಿಮಗೆ ಅನುಕೂಲಕರವಾಗಿರುವಂತಹ ಒಂದು ಸನ್ನಿವೇಶವನ್ನ ತರುತ್ತೆ. ಹಾಗೆ ನೀವು ಯಾವುದೇ ಉತ್ಪನ್ನಗಳನ್ನ ಮಾರಾಟ ಮಾಡುವಂಥದ್ದಿದ್ರೆ, ಅಂದ್ರೆ ಈ ಮಾರ್ಕೆಟಿಂಗ್ ಬಿಸಿನೆಸ್ ಮಾಡುವಂಥವ್ರಿಗೆ ಈ ಶುಕ್ರ, ಈ ಕುಜ ಹೋರ ಬಹಳ ಚೆನ್ನಾಗಿದೆ. ನಿಮಗೆ
ಉತ್ತಮವಾದಂತಹ ಸ್ಪರ್ಧೆಗಳು ಎದುರಾದರೂ ಕೂಡ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗಾಗಿ ಈ ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಈ ದಿನ ಬಹಳ ಮಟ್ಟಿಗೆ ನಿಮಗೆ ಉತ್ತಮವಾದಂತಹ ಸ್ಥಾನವನ್ನು ತಂದುಕೊಡುತ್ತೆ. ಹಾಗಾಗಿ ಕುಜ ಹೋರಾದಲ್ಲಿ ನೀವು ಈ ರೀತಿಯ ಚಟುವಟಿಕೆಗಳನ್ನು ಮುಂದುವರಿಸಬಹುದು. ಇದು ಈ ದಿನ ಬೆಳಿಗ್ಗೆ 10:09 ಬೆಳಿಗ್ಗೆ 11:09 ಇನ್ನು ಸಂಜೆ 5:09 ಸಂಜೆ 6:09 ಹಾಗೆ ರಾತ್ರಿ 12:09 ರಾತ್ರಿ 1:09 ಕುಜಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನ ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು. ಹೊರಾದ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಆ ಸಮಯದಲ್ಲಿ ನಿಮ್ಮ ಕೆಲಸಗಳು ಆರಂಭ ಆಗೋದ್ರಿಂದ ಉತ್ತಮವಾದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ಕೆಲಸ ಕಾರ್ಯಗಳು ಆರಂಭ ಆಗುವಂತಹ ಸಮಯ ಮಾತ್ರ ಬಹಳ ಜಾಗೃತೆಯಿಂದ ನೀವು ನೋಡಿ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ 100ಕ್ಕೆ 100ರಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇದರಿಂದ ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಈಗಾಗಲೇ ತುಲಾ ರಾಶಿಯಲ್ಲಿ ಇರುವಂತಹ ಬುಧ ಈ ದಿನ ಸ್ವಾತಿ ನಕ್ಷತ್ರವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ದಿನ ಮಧ್ಯಾಹ್ನ 12:12 ಅಗ್ನಿಪಂಚಕ ಗುರುಹೋರ ಇರುವಂತಹ ಸಂದರ್ಭದಲ್ಲಿ ಬುಧ ಸ್ವಾತಿ ನಕ್ಷತ್ರವನ್ನು ಪ್ರವೇಶ ಮಾಡಿ ಅಕ್ಟೋಬರ್ 16ನೇ ತಾರೀಕಿನವರೆಗೆ ಸ್ವಾತಿ ನಕ್ಷತ್ರದಲ್ಲಿ ಅಂದ್ರೆ ತುಲಾ ರಾಶಿಯಲ್ಲಿ ಇರ್ತಾನೆ ಈ ಬುಧ. ಹಾಗೆ ನಾಳೆಯ ದಿನ 9ನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರನ ಪ್ರವೇಶ ಆಗುತ್ತೆ. ಹಾಗೆ ನಾಳೆ ಹಾಸನಾಂಬ ದರ್ಶನಾರಂಭ ಆಗುವಂತ ಸಂದರ್ಭ, ಅಂದ್ರೆ ಹಾಸನಾಂಬೆಯ ದೇವಾಲಯದ ಬಾಗಿಲು ತೆಗೆಯುವಂತ ಸಂದರ್ಭ ಇದು. ಇನ್ನು ಶುಕ್ರವಾರದ ದಿನ 10ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇರುವಂತಹ ಸಂದರ್ಭ. ಇನ್ನು 11ನೇ ತಾರೀಕು ಶನಿವಾರ ಬಹಳ ವಿಶೇಷವಾಗಿ ಪೆರಟಾಶಿ ಶನಿವಾರ ಇರುವಂತಹ ದಿನ, ಅಮೃತ ಸಿದ್ಧಿಯೋಗ ಇರುವಂತಹ ದಿನ ಕೂಡ. ಹಾಗಾಗಿ ಈ ವಾರ ಪೂರ್ತಿ ನೀವು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಲಿಕ್ಕೆ ವಿಶೇಷವಾದಂತಹ ಸನ್ನಿವೇಶಗಳು ಸಿಕ್ಕತ್ತೆ ಅನ್ನುವಂತಹ ವಿಚಾರವನ್ನ ಮನಸ್ಸಿನಲ್ಲಿಟ್ಕೊಳ್ಳಿ. ಜೊತೆಗೆ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಿಗೆ ಬರುವಂತಹ ಬಾಲಾರಿಷ್ಟ ರೋಗದ ಬಗ್ಗೆ, ಬಾಲಾರಿಷ್ಟ ಯೋಗದ ಬಗ್ಗೆ ಕೆಲವು ಮಾಹಿತಿಗಳನ್ನ ನೋಡೋಣ. ಇಲ್ಲಿ ನೈಸರ್ಗಿಕ ದಶಾಕ್ರಮದಲ್ಲಿ ಜನನ ಕಾಲದಿಂದ ಪ್ರಥಮ ವರ್ಷಕ್ಕೆ ಚಂದ್ರ ನೈಸರ್ಗಿಕ ದಶಾಧಿಪತಿಯಾಗಿರ್ತಾನೆ. ಅಂದ್ರೆ ಮಗು ಜನಿಸಿದ 1 ವರ್ಷದವರೆಗೂ ಕೂಡ ಚಂದ್ರನ ಬಲ ಬೇಕು, ಚಂದ್ರನ ಅನುಗ್ರಹ ಬೇಕು. ಹಾಗೆ ಹುಟ್ಟಿದ ಶಿಶುವಿಗೆ ಮೊದಲನೇ ವರ್ಷದಲ್ಲಿ ಚಂದ್ರನ ಬಲವೇ ಪ್ರಧಾನ ಆಗಿರುತ್ತೆ. ಹಾಗಾಗಿ ಮಗು ಆರೋಗ್ಯವಾಗಿದೆ, ವೃದ್ಧಿ ಚಂದ್ರನಂತೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಆ ಮಗುವಿಗೆ ಚಂದ್ರನ ಸಂಪೂರ್ಣ ಬೆಂಬಲ ಸಿಕ್ಕಿದೆ ಅನ್ನುವಂಥ ಒಂದು ಅರ್ಥ. ಇನ್ನು ಚಂದ್ರನೇನಾದ್ರೂ ನಿರ್ಬಲನಾಗಿದ್ರೆ ಆ 1 ವರ್ಷದ ಒಳಗೆ, ಅಥವಾ ಪಾಪ ದುಷ್ಟಿತನಾಗಿ ಕ್ಷೀಣ ಚಂದ್ರನು ದುಸ್ಥಾನಗತನಾಗಿದ್ರೆ ಶೀತ ವಿಕಾರ ಬಾಲಗ್ರಹ ಪೀಡೆ ಉಂಟಾಗತ್ತೆ ಮಗುವಿಗೆ. ಏಕೆಂದ್ರೆ ಚಂದ್ರ ಶೀತಗ್ರಹ. ಹಾಗಾಗಿ ಈ ಚಂದ್ರ ಪೀಡಿತನಾದಾಗ ಮಗುವಿಗೆ ಶೀತ ವಿಕಾರವಾದಂತಹ ಬಾಲಗ್ರಹ ಪೀಡೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಸದ್ಯೋ ಮರಣದಾಯಕನೂ ಕೂಡ ಆಗಿರ್ತಾನೆ ಚಂದ್ರ. ಇಲ್ಲಿ ಶನಿಯ ದೃಷ್ಟಿ ಕೂಡ ಬಹಳ ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ ನೋಡಬೇಕಾಗತ್ತೆ. ಯಾವಾಗಲೂ ಕೂಡ ಈ ಶನಿಯ ದೃಷ್ಟಿಯನ್ನ ಗಮನಿಸಬೇಕು. ಅದರಲ್ಲೂ ಶನಿಯ ದೃಷ್ಟಿ ಯಾವ ಸ್ಥಾನದಲ್ಲಿ ಯಾವ ಗ್ರಹದ ಮೇಲೆ ಇದೆ ಅನ್ನುವಂಥದ್ದನ್ನ ನೋಡಿ ಆ ಸ್ಥಾನದ ಆ ಗ್ರಹದ ಕಾರಕತ್ವ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ. ಇದನ್ನು ಕೂಡ ನಾವು ಮಕ್ಕಳ ಜಾತಕವನ್ನ ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ನೋಡಬೇಕಾಗತ್ತೆ. ಶಿಶು ಜನಿಸಿದ ಕೂಡಲೇ ಅಥವಾ 1 ವರ್ಷದ ಒಳಗೆ ಏನಾದರೂ ಮರಣ ಹೊಂದಿದ್ರೆ ಅದನ್ನ ಸದ್ಯೋ ಮರಣ ಯೋಗ ಅಂತ ಹೇಳಿ ಕರೀತಾರೆ. 8 ವರ್ಷದ ಒಳಗೆ ಏನಾದರೂ ಆ ಶಿಶು ಮರಣ ಆದ್ರೆ ಅದನ್ನ ಬಾಲಾರಿಷ್ಟ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ತಾಯಿ ಮತ್ತೆ ತಂದೆಯ ಕರ್ಮಾರ್ಜಿತವಾದಂತಹ ದುಷ್ಕರ್ಮದಿಂದ ಶಿಶು 12 ವರ್ಷದ ಒಳಗೆ ಬಾಲಗ್ರಹ ಪೀಡೆಯಿಂದ ನಾಶ ಹೊಂದುವಂತ ಸಾಧ್ಯತೆ ಕೂಡ ಇರುತ್ತೆ. ಇದು 12 ವರ್ಷದ ಒಳಗೆ ಏನಾದರೂ ಮಗು ಮರಣ ಹೊಂದಿದ್ರೆ ಅದು ತಂದೆ ತಾಯಿ ಮಾಡಿದಂತಹ ಕರ್ಮದ ಫಲ ಅಂತ ತಿಳಿಬಹುದು. ಇನ್ನು ಜನಿಸಿದಂತಹ ಶಿಶುವಿಗೆ 12 ವರ್ಷಗಳವರೆಗೆ ಆಯುರ್ದಾಯವನ್ನು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಈ ಶಿಶು ಹುಟ್ಟಿದ 12 ವರ್ಷಗಳ ಒಳಗೆ ಏನಾದರೂ ಮರಣ ಹೊಂದಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿದೆ ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಇಲ್ಲಿ ಜನನೀಯ ಪೂರ್ವ ಜನ್ಮದ ಕರ್ಮ ಫಲದಿಂದ ಶಿಶು
4 ವರ್ಷದೊಳಗೆ ಮೃತವಾಗಿಬಿಡುತ್ತೆ. ಅದು ಶಿಶುವೇ ಮಾಡಿರುವಂಥ, ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಒಂದು ಕರ್ಮದ ಫಲ. ಹಾಗೆ ಈ ಕರ್ಮಫಲ ರೂಪವಾಗಿ 8 ವರ್ಷದೊಳಗೆ ಕೂಡ ಶಿಶು ಮರಣ ಹೊಂದುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಬಾಲಕ ಅಥವಾ ಬಾಲಕಿ ತನ್ನ ಪೂರ್ವಜನ್ಮದ ಕರ್ಮದೋಷದಿಂದ 8 ವರ್ಷದ ನಂತರ, ಆದರೆ 12 ವರ್ಷದ ಒಳಗೆ ಮೃತ ಹೊಂದುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ಗ್ರಹಗಳು ಕರ್ಮವನ್ನ ಅನುಸರಿಸಿ ಫಲವನ್ನ ಕೊಡುತ್ತೆಯೇ ಹೊರತು ಅನ್ಯಥಾ ಫಲವನ್ನ ಕೊಡಲ್ಲ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕು. ಹಾಗೆ ನಾವು ಕರ್ಮ ಮಾಡಿ ಬಂದಿರೋದ್ರಿಂದ ಹಿಂದಿನ ಜನ್ಮದ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಮಕ್ಕಳಿಗೆ ಬಹಳ ಬೇಗ ಮರಣ ಉಂಟಾಗುವಂಥದ್ದಕ್ಕೆ ಈ ಒಂದು ಕಾರಣವನ್ನು ನಾವು ತಿಳಿಸ್ಬೋದು. ಹಾಗಾಗಿ ನಾವು ಕರ್ಮಕ್ಕೆ ಬದ್ಧರಾಗೇ ಇರಬೇಕು, ಕರ್ಮವನ್ನು ನಾವು ಅನುಭವಿಸಿಯೇ ತೀರಬೇಕು ಅನ್ನುವಂಥದ್ದು ಇಲ್ಲಿ ಕರ್ಮ ಸಿದ್ಧಾಂತ ತಿಳಿಸುವಂಥ ವಿಚಾರ. ಹಾಗೆ ಸಪ್ತಮದಲ್ಲಿ ಕುಜ, ತೃತೀಯದಲ್ಲಿ ಗುರು, ಪಂಚಮದಲ್ಲಿ ರವಿ ಇದ್ರೆ ಬಾಲಾರಿಷ್ಟ ಜಾತಕ ಆಗುತ್ತೆ. ಹಾಗಾಗಿ ಅದನ್ನ ಬಾಲಾರಿಷ್ಟ ಯೋಗ ಅಂತ ಹೇಳಿ ಕರೀತಾರೆ. ಆ ಸಂದರ್ಭದಲ್ಲಿ ಆ ಮಗುವಿಗೆ ಪೂರ್ಣಾಯು ಇರಲ್ಲ, ಅಂದ್ರೆ 12 ವರ್ಷ ಮಾತ್ರ ಆಯಸ್ಸಿರುತ್ತೆ ಆ ಮಗುವಿಗೆ. ಅಷ್ಟರ ಒಳಗೆ ಮಗು ಮರಣ ಹೊಂದಬಹುದು. ಇಲ್ಲಿ 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ ಹೀಗೆ 12 ವರ್ಷ ಬಾಲಾರಿಷ್ಟ ಇರುತ್ತೆ. ಇದನ್ನ ಪರಿಹಾರ ಮಾಡಿಕೊಂಡೇ ನಾವು ಮಗುವನ್ನ ಜೋಪಾನ ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿ ವರ್ಷಕ್ಕೊಮ್ಮೆ ಜಾತಕರು ಹುಟ್ಟುಹಬ್ಬ ಬಂದಂತಹ ಸಂದರ್ಭದಲ್ಲಿ ಆಯುಷ್ಯ ಹೋಮವನ್ನು ಮಾಡಿಸ್ಬೇಕು, ನವಗ್ರಹ ಶಾಂತಿ ಮಾಡಿಸ್ಬೇಕು. ಆ ಸಂದರ್ಭದಲ್ಲಿ ಬಾಲಾರಿಷ್ಟ ಹೋಮವನ್ನು ಮಾಡಿಸ್ಲೇಬೇಕು ಅನ್ನುವಂಥದ್ದು ಇದೆ. ಇಲ್ಲದೆ ಇದ್ರೆ ಎಷ್ಟನೇ ವರ್ಷ ಅರಿಷ್ಟ ಇರುತ್ತೋ ಅಷ್ಟನೇ ವರ್ಷ ಜಾತಕರಿಗೆ ಬಂದಾಗ ಅರಿಷ್ಟ ಸಂಭವಿಸ್ಬಿಡತ್ತೆ. ಹಾಗಾಗಿ ಜಾತಕವನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಈ ಪಾಪಗ್ರಹಗಳು ಎಷ್ಟು ಬಲಿಷ್ಠವಾಗಿದೆ, ಇದರಿಂದ ಪಾಪ ಫಲಗಳು ಎಷ್ಟು ಜಾಸ್ತಿಯಾಗಿದೆ ಅನ್ನುವಂಥದ್ದನ್ನ ತಿಳಿಬೇಕಾಗತ್ತೆ. ಇಲ್ಲಿ ವಿಶೇಷವಾಗಿ ದಶಕಾರಕ ಚಂದ್ರನು ಕುಜನಿಂದ ಕುಜದೋಷ ಉಂಟಾಗಿ ಮಾರಕ ಸ್ಥಾನದಿಂದ ದೃಷ್ಟಿಸಲ್ಪಡೋದ್ರಿಂದ ಬಾಧಕಾಧಿಪತಿಯಾದಂತಹ ಶನಿಯಿಂದಲೂ ಕೂಡ ವೀಕ್ಷಿತನಾದ್ರೆ ಇದು ಮಕ್ಕಳನ್ನ ತುಂಬಾ ಬಾಧಿಸುತ್ತೆ. ಇಲ್ಲಿ ಕೆಲವೊಮ್ಮೆ ಶನಿ ದುಸ್ಥಾನದಲ್ಲಿದ್ರೆ ಮಗುವಿಗೆ ಯಾವ ಔಷಧಿಯೂ ಕೂಡ ಮೈ ಹಿಡಿಯಲ್ಲ. ಎಷ್ಟೇ ಔಷಧೋಪಚಾರಗಳನ್ನು ಮಾಡಿ ಯಾವುದೇ ಆಸ್ಪತ್ರೆಯಲ್ಲಿ ಯಾವುದೇ ನುರಿತ ತಜ್ಞ ವೈದ್ಯರಿಗೆ ತೋರಿಸಿದ್ರೂ ಕೂಡ ಮಗು ಆರೋಗ್ಯದಲ್ಲಿ ವರ್ಧನೆಯಾಗಲ್ಲ. ಹಾಗಾಗಿ ಮಗು ಕ್ರಮೇಣ ನಿರ್ಬಲನಾಗ್ತಾ ಬರುತ್ತೆ. ಇನ್ನು ರಾಹು ಶರೀರ ಸಂಯಮ ಕಾರಕನಾಗಿರ್ತಾನೆ, ರವಿ ಶರೀರ ರಚನೆಗೆ ಕಾರಕನಾಗಿರುವಂಥವನು, ಇನ್ನು ಬುಧ ನರಗಳು, ಮೆದುಳು ಮತ್ತೆ ಆ ಮೆದುಳಿನ ಬೆಳವಣಿಗೆಗೆ ಕಾರಕನಾಗಿರುವಂಥವನು. ಹಾಗೆ ಶರೀರ ಕಾರಕ ರವಿಗೆ ರಾಹು ಕೇತು ಸಂಯೋಗ ಏನಾದ್ರೂ ಬಂದ್ರೆ ಶರೀರ ದುರ್ಬಲವಾಗ್ಬಿಡತ್ತೆ, ಆಗ ಬದುಕಲಿಕ್ಕೆ ಅಸಾಧ್ಯವಾಗುತ್ತೆ. ಇನ್ನು ಗುರು ಜೀವಕಾರಕ, ಜೀವ ಉಳಿಸಬೇಕು. ಆದರೆ ಗುರು ನಿರ್ಬಲನಾಗಿದ್ದಾಗ ಅಲ್ಲಿ ಮಗುವಿನ ಪ್ರಾಣ ಕೂಡ ಉಳಿಲಿಕ್ಕೆ ಕಷ್ಟವಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಮಕ್ಕಳ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಆ ಮಗುವಿಗೆ ಬಾಲಾರಿಷ್ಟ ಯೋಗ ಇದೆಯೇ ಇಲ್ವೇ ಅನ್ನುವಂಥದ್ದನ್ನ ತಿಳ್ಕೊಂಡು ಅದಕ್ಕೆ ಪೂರಕವಾದಂತಹ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೆಲವು ಗ್ರಹಗಳ ಮಾರಕ ದೃಷ್ಟಿ ಈ ಆಯಸ್ಸಿಗೆ ತೊಂದರೆ ಉಂಟಾಗೋದಾದ್ರೆ ಅಲ್ಲಿ ಆಯುಷ್ಯ ಹೋಮವನ್ನು ಮಾಡಿಸಿ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಈ ನೈಸರ್ಗಿಕ ದಶಾಕ್ರಮದಲ್ಲಿ ಮಗುವಿನ ವಿಚಾರವನ್ನ ಪೂರ್ಣವಾಗಿ ಪರಿಶೀಲನೆ ಮಾಡಿ ಆ ಮಗುವಿಗೆ ಪ್ರಾರಂಭದಲ್ಲಿ ಚಂದ್ರನ ಬಲ ಇದೆಯೇ ಇಲ್ವೇ ಅನ್ನುವಂಥದ್ದನ್ನು ನೋಡಿ ಚಂದ್ರನ ಬಲವನ್ನ ಹೆಚ್ಚಿಸಿಕೊಳ್ಬೇಕಾಗತ್ತೆ. ಅದಕ್ಕಾಗಿನೇ ಪ್ರತ್ಯೇಕವಾದಂತಹ ಪರಿಹಾರಗಳಿದೆ. ನಾವು ಆಗಾಗ್ಗೆ ಹೇಳುವಂತಹ ಈ ಪರಿಹಾರ ಕ್ರಮಗಳನ್ನ ನೀವು ಅನುಸರಣೆ ಮಾಡಿ. ಮಕ್ಕಳಿಗೆ ಬಾಲಾರಿಷ್ಟ ಯೋಗ ಇದ್ರೆ ಅಥವಾ ಬಾಲಗ್ರಹ ಪೀಡಿತರಾಗಿದ್ರೆ ಅದನ್ನ ಪರಿಹಾರ ಮಾಡಿಕೊಂಡು ಆ ಮಗುವಿನ ಜೀವನದಲ್ಲಿ ಒಂದು ಸಮೃದ್ಧಿಯನ್ನು ತರಲಿಕ್ಕೆ ತಂದೆ ತಾಯಿಯಂದ್ರು ಜಾತಕವನ್ನ ಆದಷ್ಟು ವಿಶ್ಲೇಷಣೆ ಮಾಡಿಸಿ ಅದರಲ್ಲಿ ಬರುವಂತಹ ದೋಷಗಳಿಗೆ ಪರಿಹಾರಾರ್ಥವಾಗಿ ಕೆಲವೊಂದು ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳಿ. ಇದರಿಂದ ನಿಮಗೆ, ನಿಮ್ಮ ಮಗುವಿಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಾರ್ಯಸಿದ್ಧಿ ಉಂಟಾಗುವಂತಹ ದಿನ. ಏಕೆಂದ್ರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದು ಒಂದು ರೀತಿಯ ತಾರ್ಕಿಕ ಅಂತ್ಯವನ್ನು ಕಾಣುತ್ತೆ. ಅದರಿಂದ ಒಳ್ಳೆಯ ಅನುಕೂಲತೆಗಳು ಉಂಟಾಗುತ್ತೆ. ಹಾಗೆ ಈ ದಿನದ ಗ್ರಹಗತಿಗಳು ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ
ಫೇವರಬಲ್ ಆಗಿರೋದ್ರಿಂದ ಈ ದಿನ ಯಾವುದೇ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅಷ್ಟೊಂದು ಕಷ್ಟ ಆಗಲ್ಲ. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ಇದು 4 ಜನರಿಗೆ ಗೊತ್ತಾಗುವಂಥದ್ದು, ಅದರ ಅನಾವರಣ ಆಗುವಂಥ ಸಂದರ್ಭ ಈ ದಿನ ಒದಗಿ ಬರುತ್ತೆ. ಹಾಗೆ ನಿಮ್ಮ ನಿರೀಕ್ಷೆಯಂತೆಯೇ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ನಿಮ್ಮ ಒಂದು ಹಠದ ಸ್ವಭಾವದಿಂದ ನಿಮಗೆ ತಕ್ಕಂತಹ ಕೆಲಸಗಳನ್ನು ನಿಮ್ಮದೇ ಒಂದು ದೃಷ್ಟಿಯಿಂದ ಮಾಡಿ ಮುಗಿಸುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಇದರಿಂದ ಮನಸ್ಸಿಗೆ ಸಮಾಧಾನದ ಬರುತ್ತೆ, ಜೊತೆಗೆ ಆತ್ಮಸ್ಥೈರ್ಯ ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳ ಪರಿಸ್ಥಿತಿ ಚೆನ್ನಾಗಿದೆ. ಇದರಿಂದ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಂತ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ತುಂಬ ಆತ್ಮವಿಶ್ವಾಸ ಇರುತ್ತೆ, ತುಂಬ ಕಾನ್ಫಿಡೆನ್ಸ್ ಇರುತ್ತೆ. ಹಾಗೆ ನಿಮ್ಮ ಒಂದು ನಿರ್ಧಾರದಲ್ಲಿ ನೀವು ನಂಬಿಕೆಯನ್ನು ಇಟ್ಕೊಂಡ್ರೆ ಆ ಫಲಿತಾಂಶ ಮತ್ತಷ್ಟು ಧನಾತ್ಮಕವಾಗೇ ಇರುತ್ತೆ. ಇನ್ನು ಈ ದಿನ ನಿಮ್ಮ ವೃತ್ತಿ ಜೀವನವನ್ನು ಮುನ್ನಡೆಸಲಿಕ್ಕೆ ನಿಮಗೆ ಎಲ್ಲಿಲ್ಲದ ಧೈರ್ಯ ಇದೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮ ಒಂದು ಆಲೋಚನೆಗಳಿಗೆ, ನಿಮ್ಮ ಯೋಜನೆಗಳಿಗೆ ಸಂಪೂರ್ಣ ಬೆಂಬಲವನ್ನು ನೀಡುವಂಥದ್ದು ಕೂಡ ಇದೆ. ಇದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯೋಜನಗಳಿದೆ. ಹಾಗೆ ಈ ದಿನ ವಿಶೇಷವಾಗಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಸ್ವಲ್ಪ ವ್ಯಯಭಾವ ಇರುತ್ತೆ. ಅದರಲ್ಲೂ ಈ ದಿನದ ವ್ಯಾಪಾರ ವ್ಯವಹಾರಗಳಲ್ಲಿ, ಹಣಕಾಸಿನ ಚಟುವಟಿಕೆಗಳಲ್ಲಿ ಅಷ್ಟೊಂದು ನಂಬಿಕೆ ಇರಲ್ಲ, ಅಷ್ಟೊಂದು ಆತ್ಮವಿಶ್ವಾಸ ಇರಲ್ಲ. ಎಲ್ಲೋ ಒಂದು ಕಡೆ ಅಳುಕಿನಿಂದಲೇ, ಅರ್ಧಂಬರ್ಧ ಮನಸ್ಸಿನಿಂದಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಕಾನ್ಫಿಡೆನ್ಸ್ ಈ ದಿನ ತೀರಾ ಕಡಿಮೆ ಇರುತ್ತೆ. ಹಾಗೆ ಕುಟುಂಬದಲ್ಲಿ ಈ ದಿನ ಕಲಹಗಳು ಆಗುವಂಥದ್ದು ಕೂಡ ಇದೆ. ಭಿನ್ನಾಭಿಪ್ರಾಯಗಳು ಜಾಸ್ತಿ ಆದಾಗ ಮನಸ್ತಾಪಗಳು ಉದ್ಭವ ಆಗುತ್ತೆ. ಇದರಿಂದ ಒಂದು ರೀತಿಯ ಶೀತಲ ಸಮರಕ್ಕೆ ಕಾರಣ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಯಾವುದೇ ಸಮಸ್ಯೆಗಳು ಉದ್ಭವ ಆದರೂ ಕೂಡ ಮನೆಯ 4 ಗೋಡೆಗಳ ಒಳಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಮನೆಯ ಒಳಗಿನ ಸಮಸ್ಯೆಗಳಿಗೆ ನಿಮ್ಮ ಪರಿಹಾರ ಸೂತ್ರಗಳು ಈ ದಿನ ಉಪಯೋಗಕ್ಕೆ ಬರುತ್ತೆ. ನೀವು ಯಾವ ಒಂದು ಫಲಿತಾಂಶ ಬರುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಿ ಅದನ್ನು ನೀವು ಸೂಚಿಸ್ತೀರೋ ಅಂಥದ್ರಿಂದ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಸೌಕರ್ಯವನ್ನು, ಸೌಲಭ್ಯವನ್ನು, ನಿಮ್ಮ ಕಂಫರ್ಟ್ ಝೋನನ್ನು ಬಿಟ್ಟು ಹೊರಗೆ ಬರಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಇದೆ. ಏಕೆಂದರೆ ಈ ದಿನ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲವಾಗಿರೋದ್ರಿಂದ ಕೆಲವೊಂದು ದಿಢೀರಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು. ಇದರಿಂದ ಈ ದಿನ ಸ್ವಲ್ಪ ಓಡಾಟ, ಪ್ರಯಾಣ ಅನ್ನುವಂಥದ್ದು ಇರುತ್ತೆ. ಆದರೆ ಇವೆಲ್ಲವೂ ಕೂಡ ನಿಮ್ಮ ದುರ್ಬಲ ಮನಸ್ಸಿನ ಕಾರಣದಿಂದ ಉಂಟಾಗುವಂಥದ್ದು. ಹಾಗಾಗಿ ಲಾಭ ಇಲ್ಲ, ಅನುಕೂಲ ಇಲ್ಲ. ಆದರೂ ಕೂಡ ದಿನನಿತ್ಯದಂತೆ ಒಂದು ಮೆಕ್ಯಾನಿಕಲ್ ಆಗಿ ಈ ಕೆಲಸಗಳನ್ನು ನೀವು ಮಾಡ್ತಾ ಇರ್ತೀರಿ. ಆದರೆ ಇದರಿಂದ ಯಾವುದೇ ರೀತಿಯಲ್ಲಿ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನು ಒಂದು ಸಂಕಷ್ಟದ ಸಮಯದಿಂದ ಪಾರು ಮಾಡುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರನ್ನು ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. 11ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನೀವು ವಿಶೇಷವಾದಂಥ ಪ್ರಗತಿಯನ್ನು ಸಾಧಿಸ್ತೀರಿ. ಏನೋ ಒಂದು ರೀತಿಯ ಒಳ್ಳೆಯ ಸಾಧನೆ ಮಾಡಿ ಸಾಧಕ ಅನ್ನುವಂಥ ಒಂದು ಹಣಪಟ್ಟಿಯನ್ನು ಕೂಡ ಪಡ್ಕೊಳ್ತೀರಿ. ಇನ್ನು ಬಹುದಿನದ ನಿರೀಕ್ಷೆಯ ಕನಸು ಈ ದಿನ ಕೈಗೂಡುತ್ತೆ. ಕಷ್ಟಪಟ್ಟು ಮಾಡಿರುವಂಥ ಕೆಲಸಕ್ಕೆ ಉತ್ತಮವಾದಂಥ ಒಂದು ಪ್ರತಿಫಲ ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥದ್ದು, ಇದು 4 ಜನರಿಗೆ ಪರಿಚಯ ಆಗುವಂಥದ್ದು. ಜೊತೆಗೆ ಈ ಒಂದು ಹಿನ್ನೆಲೆಯಲ್ಲೇ ನೀವು ಅಧಿಕಾರವನ್ನು ಹೊಂದಿಕೊಳ್ಳುವಂಥದ್ದಾಗಲಿ, ಸ್ವಲ್ಪ ಪ್ರಭಾವವನ್ನು ಬೀರುವಂಥದ್ದಾಗಲಿ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನದ ಸಕಾರಾತ್ಮಕ ಚಿಂತನೆ ಬಹಳ ಚೆನ್ನಾಗಿದೆ. ಅದು ಈಗಾಗಲೇ ನಿಮಗೆ ಒಳ್ಳೆಯ ಅನುಕೂಲತೆಗಳನ್ನು ತರುತ್ತೆ. ಎಷ್ಟೇ ಕಷ್ಟ ಆದರೂ ಕೂಡ ಒಂದು ಪಾಸಿಟಿವ್ ಆಗಿ ಆಲೋಚನೆ ಮಾಡುವಂಥದ್ದನ್ನೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ.
ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ರಿಸ್ಕ್ ತೆಗೆದುಕೊಳ್ಬೇಡಿ, ಸಾಲವನ್ನು ಕೊಡಬೇಡಿ, ಸಾಲವನ್ನು ತರಬೇಡಿ. ಇದನ್ನು ಈ ಸಂದರ್ಭದಲ್ಲಿ ನೀವು ಬಹಳ ಕಟ್ಟುನಿಟ್ಟಾಗಿ ಅನುಸರಣೆ ಮಾಡಬೇಕಾಗುತ್ತೆ. ಇನ್ನು ಕೆಲಸದ ಸ್ಥಳದಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಸುಧಾರಣೆಯತ್ತ ಜಾರುವಂಥದ್ದು ಕೂಡ ಇದೆ. ಹಾಗಾಗಿ ಒತ್ತಡಗಳಿಂದ ಕೆಲಸ ಮಾಡೋದಕ್ಕಿಂತ ನಗುನಗ್ತಾ ಮಾಡುವಂಥ ಕೆಲಸ ನಿಮಗೆ ತುಂಬ ಶ್ರೇಯಸ್ಸನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಸುತ್ತಮುತ್ತಲಿನ ಸನ್ನಿವೇಶವನ್ನು ಅಭಿವೃದ್ಧಿಗೊಳಿಸಬೇಕು. ಅದಕ್ಕೆ ಉತ್ತಮ ಸಮಯ. ನಿಮ್ಮ ನೆರೆಹೊರೆಯವರ ಬೆಂಬಲ ಕೂಡ ನಿಮಗೆ ಇರುತ್ತೆ. ಆದಷ್ಟು ಈ ಒಂದು ಸಂದರ್ಭದಲ್ಲಿ ಅಂಥ ವಿಚಾರಗಳನ್ನು ಮುಂದುವರಿಸಿ. ಹಾಗೆ ಕುಟುಂಬ ಸದಸ್ಯರು ಕೂಡ ನಿಮ್ಮ ನಿರ್ಣಯಗಳಿಗೆ ಸಂತುಷ್ಟರಾಗಿರ್ತಾರೆ. ಅವರು ಕೂಡ ಅದಕ್ಕೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ನಿಮಗೆ ಧನಲಾಭ ಉಂಟಾಗುತ್ತೆ, ಇಷ್ಟಾರ್ಥ ಸಿದ್ಧಿ ಉಂಟಾಗುವಂಥ ಸಂದರ್ಭ ಇದೆ. ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಬಹಳ ಚೆನ್ನಾಗಿ ಈಡೇರಿಸಿಕೊಳ್ಳುವಂಥದ್ದು ಇದೆ. ಹಾಗೆ ಹಲವು ತಾಪತ್ರಯಗಳ ನಡುವೆ ನೀವು ಹಮ್ಮಿಕೊಂಡಂತಹ ಕಾರ್ಯವನ್ನು ಮಾಡಿ ಮುಗಿಸ್ತೀರಿ, ಅದರ ಪೂರ್ಣ ಫಲವನ್ನು ಅನುಭವಿಸ್ತೀರಿ. ಹಾಗಾಗಿನೇ ಈ ಸಂದರ್ಭದಲ್ಲೇ ನಿಮ್ಮನ್ನು ಯಾರು ವಿರೋಧಿಸ್ತಾ ಇದ್ದಾರೆ, ನಿಮ್ಮಿಂದ ಯಾರು ದೂರ ಇದ್ದಾರೆ, ನಿಮ್ಮನ್ನು ಯಾರು ತೀವ್ರವಾಗಿ ಗಮನಿಸ್ತಾ ಇದ್ದಾರೆ ಅಂಥವ್ರಿಗೆ ಒಂದು ಮೆಸೇಜ್ ಹೋಗುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ತಂಟೆಗೆ ಬರಬಾರದು ಅವರು. ಆ ರೀತಿಯಲ್ಲಿ ನಿಮ್ಮ ನಡತೆ ಇರುತ್ತೆ, ಕಾರ್ಯಪಟುತ್ವ ಇರುತ್ತೆ. ಹಾಗೆ ಈ ದಿನ ಮನಸ್ಸಿನಲ್ಲಿ ತುಂಬ ಸಂತೋಷವನ್ನು ಸಂಭ್ರಮಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬಹಿರಂಗವಾಗಿ ಅಲ್ಲದೆ ಇದ್ರೂ ಕೂಡ ಸಂತೋಷದ ಮನಸ್ಸು ಈ ದಿನ ನಿಮಗೆ ಇರುತ್ತೆ. ಇನ್ನು ಕೆಲಸ ಮಾಡುವಂಥ ಸ್ಥಳದಲ್ಲಿ ಹಿರಿಯರಾಗಲಿ ಸಹೋದ್ಯೋಗಿಗಳಾಗಲಿ ನಿಮಗೆ ತುಂಬ ಬೆಂಬಲವನ್ನು ಕೊಡ್ತಾರೆ. ಇದು ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ಜೊತೆಗೆ ಈ ದಿನ ಭಾವನಾತ್ಮಕವಾದಂತಹ ಬೆಂಬಲ ಇರುವಂಥದ್ದು ನಿಮ್ಮ ಸ್ನೇಹಿತರಿಂದ ಈ ಒಂದು ವಿಶೇಷವಾದಂತಹ ಕೊಡುಗೆ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನ ಕುಟುಂಬದ ಭಿನ್ನಾಭಿಪ್ರಾಯಗಳು ಯಾವುದೇ ಇರಲಿ ಅದನ್ನು ಸಹನೆಯಿಂದ ನೀವು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಆತುರಕ್ಕೆ ಯಾವುದೇ ನಿರ್ಣಯವನ್ನು ಕೈಗೊಳ್ಳುವಂಥದ್ದಾಗಲಿ, ತಾತ್ಕಾಲಿಕ ಸುಖಕ್ಕೆ ನೀವು ಮರುಳಾಗುವಂಥದ್ದನ್ನಾಗಲಿ ಮಾಡಬೇಡಿ. ತುಂಬ ಪ್ರಾಕ್ಟಿಕಲ್ ಆಗಿರಿ, ಆದರೆ ದೂರದೃಷ್ಟಿ ನಿಮ್ಮ ಪ್ರತಿ ಯೋಜನೆಯಲ್ಲೂ ಕೂಡ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ಮಾನಸಿಕ ಒತ್ತಡಗಳು ಉಂಟಾಗುತ್ತೆ. ಬೆಳಿಗ್ಗೆ ಏಳುವುದರಿಂದಲೇ ನಿಮಗೆ ಈ ರೀತಿಯ ಒತ್ತಡಗಳ ಅನುಭವ ಉಂಟಾಗುವಂಥದ್ದು. ಜೊತೆಗೆ ಈ ದಿನ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಆತ್ಮಸ್ಥೈರ್ಯದ ಮಟ್ಟ ಕಡಿಮೆ ಇದ್ದರೂ ಕೂಡ ಧೈರ್ಯದಿಂದ ಹೋರಾಡುವಂಥ ಒಂದು ಸನ್ನಿವೇಶ ಬರುತ್ತೆ. ನಿಮಗೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಸಂಪೂರ್ಣವಾಗಿ ಸಿಕ್ಕಾಗಲೇ ಈ ದಿನದ ಒಂದು ರೋಷ ಆವೇಶಗಳು ಬರುವಂಥದ್ದು ಕೂಡ ಇರುತ್ತೆ. ಈ ದಿನ ನಿಮ್ಮ ಒಂದು ಕನಸುಗಳು ಕೆಲಸವನ್ನು ಮಾಡುತ್ತೆ. ಅಂದರೆ ಕನಸಿನಲ್ಲಿ ಬಂದಂತೆ ನಿಮ್ಮ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನದಲ್ಲಿ ನೀವು ಸಾಮಾನ್ಯಕ್ಕಿಂತ ಸ್ವಲ್ಪ ಮುಂಚಿತವಾಗಿಯೇ ಕೆಲಸಗಳನ್ನು ಮುಂದುವರಿಸೋದ್ರಿಂದ ನಿಮ್ಮ ಚುರುಕುತನ, ನಿಮ್ಮ ಒಂದು ಮೇಧಾವಿತನ, ಅನುಭವತನ ಎಲ್ಲವೂ ಕೂಡ ಈ ದಿನ ನಿಮಗೆ ಬೇರೆಯವರಿಗೆ ದಾರಿದೀಪವಾಗಿ ನಿಲ್ಲುತ್ತೆ. ಅವರು ಕೂಡ ನಿಮ್ಮಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಅನುಕರಣೆ ಮಾಡುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ಕುಟುಂಬದ ಅವಶ್ಯಕತೆಗಳೇನೇ ಇದ್ದರೂ ಅದರ ಕಡೆ ಗಮನವನ್ನು ಕೊಡಬೇಕು. ಅವಶ್ಯಕತೆಗಳನ್ನು ಈ ದಿನ ಮುಂದುವರಿಸುವಂಥದ್ದಾಗಲಿ ಮುಂದೂಡುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನ ಕುಟುಂಬದಲ್ಲಿ ನಡೆಯುವಂಥ ನಿಮ್ಮ ನಿರ್ಣಯಗಳೇನಿದೆ ಅದಕ್ಕೆ ಕುಟುಂಬಸ್ಥರು ಸಂತುಷ್ಟರಾಗಿರ್ತಾರೆ. ಹಾಗಾಗಿ ತೆಗೆದುಕೊಂಡಂತಹ ನಿರ್ಣಯಗಳು ಕೂಡ ಬಹಳ ಸಮರ್ಥವಾಗಿರುತ್ತೆ, ಸಮರ್ಪಕವಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಕಾಲಭೈರವ ಸ್ವಾಮಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ.
ಕಾಲಭೈರವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಅಷ್ಟೊಂದು ಸಂತೋಷ ಇರಲ್ಲ, ಏನೋ ಒಂದು ರೀತಿಯಲ್ಲಿ ಕಸಿವಿಸಿ ಇರುವಂಥದ್ದು. ಹಾಗೆ ಈ ದಿನ ತಕರಾರುಗಳು ಜಾಸ್ತಿ, ಭಿನ್ನಾಭಿಪ್ರಾಯಗಳು ಜಾಸ್ತಿ. ಕುಟುಂಬದಲ್ಲಾಗಲಿ, ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಲಿ, ನೆರೆಹೊರೆಯವರಲ್ಲಾಗಲಿ ಈ ದಿನ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಫ್ಲೇರಪ್ ಆಗುವಂಥ ಸಾಧ್ಯತೆ ಇರುತ್ತೆ. ತಾಳ್ಮೆ ತೀರಾ ಕಡಿಮೆ ಇರುತ್ತೆ. ಅದನ್ನು ಈ ದಿನ ನೀವು ವೃದ್ಧಿಸ್ಕೊಳ್ಬೇಕು. ನಿಮ್ಮ ಕೋಪ ತಾಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಅದಕ್ಕಾಗಿಯೇ ಈ ದಿನ ನಿಮ್ಮನ್ನು ನೀವು ಪ್ರತಿ ಕೆಲಸದಲ್ಲೂ ಕೂಡ ತೊಡಗಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದ ವಿದ್ಯಮಾನಗಳು ಕೆಲವೊಂದು ಸ್ಪರ್ಧೆಗಳಿಂದ ಕೂಡಿರುವಂಥದ್ದು, ಕೆಲವೊಂದು ಚಾಲೆಂಜಸ್ ಅನ್ನುವಂಥದ್ದು ಬಂದ್ಬಿಡುತ್ತೆ. ಹಾಗಾಗಿ ಅದನ್ನು ಸಮರ್ಥವಾಗಿ ಎದುರಿಸಬೇಕು. ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಹಾಗಾಗಿನೇ ಈ ದಿನದ ಪ್ರಯಾಣ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ, ತುಂಬ ಪೂರ್ವ ಸಿದ್ಧತೆಯನ್ನು ಇಟ್ಟುಕೊಂಡೇ ಪ್ರಯಾಣವನ್ನು ಮುಂದುವರಿಸಬೇಕಾಗುತ್ತೆ. ಹಾಗೆ ಈ ದಿನ ನಿಮ್ಮ ಮೂಗಿಗೆ ನೇರವಾಗಿರುವಂತೆ ವರ್ತಿಸಬೇಡಿ. ಕೆಲವೊಮ್ಮೆ ನಿಮ್ಮ ಅಭಿಪ್ರಾಯಗಳು ಕೂಡ ನಿಮಗೆ ಮಾತ್ರ ಅನುಕೂಲವನ್ನು ತರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ಸ್ವಲ್ಪ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬೇಕು. ಹಾಗೆ ಈ ದಿನ ವಾಹನ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ರಾತ್ರಿ ಪ್ರಯಾಣ ಅನ್ನುವಂಥದ್ದಿದ್ದರೆ ಆದಷ್ಟು ಅದನ್ನು ತಪ್ಪಿಸ್ಕೊಳ್ಬೇಕು. ದೂರದ ಪ್ರಯಾಣ ಅದನ್ನು ಕೂಡ ತಪ್ಪಿಸ್ಕೊಳ್ಳಿ. ಈ ದಿನ ನಿಮಗೆ ಶುಭವಾದಂತಹ ದಿನ, ಕಾರ್ಯಸಿದ್ಧಿ ಉಂಟಾಗುವಂತಹ ದಿನ. ಆದರೆ ನೀವಾಗಿ ತೆಗೆದುಕೊಳ್ಳುವಂತಹ ತೀರ್ಮಾನದಿಂದ ಎಡವಟ್ಟಾಗುತ್ತೆ. ಸ್ವಲ್ಪ ಜಾಗ್ರತೆ. ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡ್ತೀರಿ. ಅದರಲ್ಲೂ ಕಳತ್ರ ಸ್ಥಾನ ಅಂದರೆ 7ನೇ ಮನೆ, ನಿಮ್ಮ ಸಂಗಾತಿಯನ್ನು ಸೂಚಿಸುವಂತಹ ಮನೆ. ಹಾಗಾಗಿ ವಿವಾಹಿತರಿಗಾಗಲಿ ಅಥವಾ ಈ ಪ್ರೇಮಿಗಳಿಗಾಗಲಿ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ ತುಂಬ ಪ್ರಬುದ್ಧತೆಯನ್ನು ಮೆರೆಯುವಂಥದ್ದು ಕೂಡ ಇದೆ. ನಿಮ್ಮ ಒಂದು ಅನುಭವ ಏನಿದೆ ಅದು ಈ ದಿನ ನಿಮ್ಮನ್ನು ಒಂದು ಸಮಸ್ಯೆಯಿಂದ ಪಾರು ಮಾಡುತ್ತೆ. ಹಾಗೆ ಯಾವುದನ್ನು ಅತಿಯಾಗಿ ನಂಬಬೇಕು, ಯಾವುದನ್ನು ನಂಬಬಾರದು, ಈ ಒಂದು ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಒಳ್ಳೆಯ ಪಾಠ ಸಿಕ್ಕತ್ತೆ. ಯಾವುದೇ ವಿಶ್ವವಿದ್ಯಾಲಯ ನಿಮಗೆ ಇಂಥ ಅನುಭವಗಳನ್ನು ಕಳಿಸಲ್ಲ. ಆದರೆ ಈ ಬದುಕಿನ ವಿಶ್ವವಿದ್ಯಾಲಯ ನಿಮಗೆ ಈ ದಿನ ಒಳ್ಳೆಯ ಅನುಭವದ ಪಾಠವನ್ನು ಕಲಿಸುತ್ತೆ. ಹಾಗೆ ನಿಮ್ಮಲ್ಲಿರುವಂಥ ಒಂದು ವಿಶೇಷ ಪ್ರತಿಭೆಗೆ ಸೂಕ್ತವಾದಂಥ ವೇದಿಕೆ ಈ ದಿನ ಸಿಕ್ಕತ್ತೆ. ಇದು ನಿಶ್ಚಿತವಾಗಿ ಸಿಕ್ಕತ್ತೆ. ಇದರಿಂದ ಮನಸ್ಸಿಗೆ ಸಂತೃಪ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಯಂ ಭರವಸೆಗಳನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಮತ್ತು ನಿಮ್ಮ ಸ್ವಾಭಿಮಾನ ಏನಿದೆ, ನಿಮ್ಮ ಗುರಿ ಏನಿದೆ, ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳು ನಿಮಗೆ ವಿಶೇಷವಾದಂಥ ಫಲವನ್ನು ಸಿಕ್ಕತ್ತೆ. ಆದರೆ ಉತ್ಸಾಹ ಇರುವಾಗಲೇ ಕೆಲಸಗಳು ಆರಂಭ ಆಗಬೇಕು. ಹಾಗೆ ಒಮ್ಮೆ ಆರಂಭ ಆಗುವಂಥ ಕೆಲಸ ಕಾರ್ಯಗಳನ್ನು ಮಧ್ಯದಲ್ಲಿ ನಿಲ್ಲಿಸಬೇಡಿ. ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿಸಿ. ಹಾಗೆ ಈ ದಿನದಲ್ಲಿ ಕಾಗದ ಪತ್ರಗಳಿಗೆ ಸಹಿ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವ್ಯಾಪಾರಂ ದ್ರೋಹ ಚಿಂತನಂ. ಹಾಗಾಗಿ ವ್ಯಾಪಾರಸ್ಥರೇ ದ್ರೋಹ ಮಾಡುವಂತಹ ಸಂದರ್ಭಗಳು ಬರಬಹುದು. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಯಾವುದೇ ರೀತಿಯ ವಾಗ್ವಾದಗಳನ್ನು ಬಹಳ ಯುಕ್ತಿಯಿಂದ, ಬಹಳ ಒಂದು ಅನುಭವದಿಂದ ಬಗೆಹರಿಸ್ಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಗಣಪತಿಗೆ ಈ ದಿನ ಗರಿಕೆಯಿಂದ ಪೂಜೆ ಮಾಡಿ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ, 6ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನದ ನಿಮ್ಮ ಸ್ವಾಭಿಮಾನಿ ನಡೆ ಏನಿದೆ ಅದು ವಿಶೇಷ ಆಕರ್ಷಣೆಗೆ ಒಳಪಡುವಂಥದ್ದು. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ
ಅನಗತ್ಯವಾದಂತಹ ಸಂಶಯವನ್ನು ಪಡಬೇಡಿ. ದೇವರ ಮೇಲೆ ಭಾರ ಹಾಕಿ ಕೆಲಸಗಳನ್ನು ಮುಂದುವರಿಸಿ. ನಿಮ್ಮ ಸ್ವಂತ ಶಕ್ತಿ, ಸಾಮರ್ಥ್ಯ, ನಿಮ್ಮ ಸಂಯಮ ಇದನ್ನು ಆಧರಿಸಿ ಕೆಲಸಗಳನ್ನು ಮುಂದುವರಿಸಿ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸದ, ಉದ್ಯೋಗದ ಒಂದು ನಡತೆ ಏನಿದೆ ಅಥವಾ ಒಂದು ಕಮಿಟ್ಮೆಂಟ್ ಏನಿದೆ, ಇದರಿಂದ ನಿಮ್ಮ ಉದ್ಯೋಗಸ್ಥರಾಗಲಿ ಮೇಲಧಿಕಾರಿಗಳಾಗಲಿ ಸಂತುಷ್ಟರಾಗ್ತಾರೆ. ಹಾಗೆ ಈ ದಿನ ಮನೆಗೆ ಬೇಕಾದಂತಹ ಕೆಲವೊಂದು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಒಂದು ಸಂದರ್ಭ ಕೂಡ ಇದೆ. ಆದರೆ ಈ ಖರೀದಿಯ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಬೆಲೆ ಬಾಳುವ ವಸ್ತುಗಳನ್ನು ಈ ದಿನ ಖರೀದಿ ಮಾಡಿ ಮನೆಗೆ ತರಬೇಡಿ. ಇನ್ನು ಈ ದಿನ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ದಾನ ಕೊಡೋದ್ರಿಂದ, ಹಾಗೆ ದೇವಾಲಯದಲ್ಲಿ ಸ್ವಲ್ಪ ಹೊತ್ತು ನೀವು ಕುಳಿತು ದೇವರ ಧ್ಯಾನವನ್ನು ಮಾಡೋದ್ರಿಂದ ತುಂಬ ಪಾಸಿಟಿವ್ ಎನರ್ಜಿ ನಿಮಗೆ ಸಿಕ್ಕತ್ತೆ. ಈಗಾಗಲೇ ಅಂತಹ ಎನರ್ಜಿ ಇದೆ, ಅದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದಂತಹ ಒಂದು ಕಾರಣಕ್ಕೆ ಬಳಸ್ತಾ ಇದ್ದೀರಿ. ಆದರೂ ಕೂಡ ಈ ಪ್ರಾಕೃತಿಕ ವಿಕೋಪಗಳಿಂದ ಕೆಲವೊಂದು ಏರುಪೇರುಗಳಾಗಬಹುದು. ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಅಪರಿಚಿತ ವ್ಯಕ್ತಿಗಳ ಜೊತೆಯ ವ್ಯವಹಾರ ಏನಿದೆ ಅದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಅದರಲ್ಲೂ ಅನಗತ್ಯವಾದಂತಹ ಕೆಲಸಗಳನ್ನು ಮಾಡಬೇಕು, ಅನಗತ್ಯವಾದಂತಹ ಖರ್ಚುಗಳನ್ನು ಈ ದಿನ ನಿಭಾಯಿಸಬೇಕು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ದಿನ ನಿಮಗೆ ಸ್ವಲ್ಪ ನಷ್ಟದ ಬಾಪ್ತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನದ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಮೇಲಧಿಕಾರಿಗಳು ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿರಲ್ಲ. ಯಾವುದೋ ಒಂದು ನಿರೀಕ್ಷೆ ಈಡೇರದೆ ಇದ್ದಾಗ ನಿಮ್ಮ ಮೇಲೆ ಅವರು ಅಸಮಾಧಾನಗೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಮಕ್ಕಳ ಒಂದು ವಿಚಾರದಲ್ಲಿ ಈ ದಿನ ನೀವು ತುಂಬ ಶ್ರಮ ಪಡ್ತೀರಿ. ಖರ್ಚು ವೆಚ್ಚಗಳ ಬಗ್ಗೆ ಕೂಡ ಗಮನ ಹರಿಸಲ್ಲ. ಅಷ್ಟರ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ ನೀವು ಒಳ್ಳೆಯ ನಿರ್ಣಯಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಆದರೆ ಈ ದಿನದಲ್ಲಿ ಎಲ್ಲ ಅಮೂಲ್ಯ ವಸ್ತುಗಳ ಬಗ್ಗೆ ಹಾಗೆ ಮಕ್ಕಳ ಬಗ್ಗೆ ಒಂದು ತುಲನೆ ಮಾಡುವಂಥ ಸಾಧ್ಯತೆ ಕೂಡ ಬರುತ್ತೆ. ಇನ್ನು ಕೆಲವು ಮಕ್ಕಳ ನಡತೆ ಇರ್ಬೋದು, ಕುಟುಂಬಸ್ಥರ ಮಾತುಗಳಿರ್ಬೋದು, ಈ ದಿನ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನೇ ಉಂಟು ಮಾಡುವಂಥದ್ದು. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಸ್ಥಿತಿಯ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಪಡ್ಕೊಂಡು ಅದಕ್ಕೆ ಬೇಕಾದಂಥ ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ. ಇನ್ನು ಈ ದಿನ ವಾಹನ ಚಾಲನೆ ಮಾಡುವಾಗ ತುಂಬ ಜಾಗರೂಕರಾಗಿ ಇರಬೇಕಾಗತ್ತೆ. ಹಾಗೆ ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಲ್ಲಿ ನಿಮ್ಮ ಪ್ರಯಾಣಕ್ಕೆ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳೇನಾದರೂ ಬಂದರೆ ಅದನ್ನು ತುಂಬ ಸಹನೆಯಿಂದ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮಲ್ಲಿ ಸಂಪನ್ಮೂಲಗಳು ಎಷ್ಟಿದೆಯೋ ಅದಕ್ಕಿಂತ ದ್ವಿಗುಣವಾಗಿ ಒಂದು ಸಂಯಮ, ತಾಳ್ಮೆ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಅನರ್ಥಗಳನ್ನು ಎದುರಿಸಬೇಕಾಗತ್ತೆ. ಜಾಗ್ರತೆ. ಹಾಗೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಹಿರಿಯರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನ ಸ್ವಲ್ಪ ಕಾರ್ಯವಿಕಲ್ಪ ಉಂಟಾಗುವಂಥದ್ದು, ಕಾರ್ಯ ತಾಮಸ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ಎಷ್ಟೇ ಪ್ರಯತ್ನಪಟ್ಟು ಚುರುಕಾಗಿ ಕೆಲಸಗಳಾಗಲಿ ಅಂತ ಹೇಳಿ ಆರಂಭ ಮಾಡಿದ್ರೂ ಯಾವುದೋ ಒಂದು ಕಾರಣಕ್ಕೆ ಆ ಕೆಲಸ ಅಡ್ಡಿ ಆತಂಕಗಳನ್ನು ಎದುರಿಸ್ಬಿಡುತ್ತೆ. ಇದರಿಂದ ಕೆಲಸದ ಫಲಿತಾಂಶಗಳು ತುಂಬ ನಿಧಾನ ಆಗುತ್ತೆ. ಆಗ ಆ ಕೆಲಸದಲ್ಲಿ ಇದ್ದಂಥ ಉತ್ಸಾಹವೇ ಮಾಯವಾಗಿಬಿಡುತ್ತೆ. ಆ ಝೀಲ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಅದನ್ನು ಸ್ಪೀಡಪ್ ಮಾಡಲಿಕ್ಕೆ ಈ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥವರಾಗಲಿ, ನಿಮ್ಮ ಓದಿನ ಬಗ್ಗೆ, ವ್ಯಾಸಂಗದ ಬಗ್ಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹಿರಿಯರ ಮೂಲಕ ಕೆಲವೊಂದು ವಿಚಾರಗಳನ್ನು ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸಮಸ್ಯೆಗಳನ್ನೇ ತಲೆಯಲ್ಲಿ ಇಟ್ಟುಕೊಂಡು ನೀವು ಕೆಲಸಕ್ಕೆ ಹೋಗುವಂಥದ್ದು, ಪ್ರಯಾಣ ಮಾಡುವಂಥದ್ದನ್ನು ಮಾಡಬೇಡಿ. ಅದನ್ನು ಆದಷ್ಟು ತಾತ್ಕಾಲಿಕವಾಗಿ ಮರೆಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳು,
ನಿಮ್ಮ ಬೇಕು ಬೇಡಗಳು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ನಿಮ್ಮಿಂದ ಏನನ್ನೋ ನಿರೀಕ್ಷೆ ಮಾಡಿ ಬರುವಂಥವ್ರಿದ್ದಾರೆ. ಅಂಥವ್ರನ್ನ ಆದಷ್ಟು ದೂರ ಇಡುವಂಥದ್ದು ಉತ್ತಮ. ಏಕೆಂದರೆ ಅವರೆಲ್ಲ ಸಮಯ ಸಾಧಕರವರು. ಸಮಯ ಇದ್ದಾಗ ಅವರ ಕೆಲಸ ಆಗಬೇಕಾದಾಗ ಮಾತ್ರ ನಿಮ್ಮ ಬಳಿ ಬರುವಂಥದ್ದು. ನಿಮ್ಮನ್ನು 4 ಮಾತುಗಳಲ್ಲಿ ಹೊಗಳಿ ಕೆಲಸವನ್ನು ಸಾಧಿಸಿಕೊಂಡು ಹೋಗ್ತಾರೆ. ಅಂಥವ್ರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಶಿವಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಅದಕ್ಕಾಗಿಯೇ ಈ ದಿನ ತುಂಬ ಹೋರಾಟದ ಮನೋಭಾವ ಇರುತ್ತೆ. ಯಾವುದೇ ಕೆಲಸ ಇರಲಿ, ಯಾವುದೇ ಚಾಲೆಂಜಸ್ ಇರಲಿ, ಅದನ್ನು ಬಹಳ ಧೈರ್ಯವಾಗಿ ಸಮರ್ಥವಾಗಿ ಎದುರಿಸುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಒಂದು ಹೊಸ ಸಂಭ್ರಮಾಚರಣೆ ನಡೆಯುವಂಥದ್ದು ಮನೆಯಲ್ಲಿದೆ. ಹಾಗೆ ಈ ದಿನ ನಿಮ್ಮನ್ನು ನಿಮ್ಮ ಪ್ರೀತಿ ಪಾತ್ರರು ಎಷ್ಟೇ ದ್ವೇಷ ಮಾಡಿದ್ರೂ ಕೂಡ ಅವರಿಗೆ ನೀವು ಪ್ರೀತಿಯನ್ನು ತೋರಿಸೋದ್ರಿಂದ ನಿಮ್ಮ ಸಹಕಾರವನ್ನು ಬಯಸಿ ಅವರೂ ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗೆ ಕೆಲಸದ ಸ್ಥಳದಲ್ಲಿ ಹಿರಿಯರು ಹಾಗೆ ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡ್ಕೊಳ್ತೀರಿ. ಇದು ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ಒಂದು ದಿನ. ಹಾಗೆ ಈ ದಿನ ಯಾವುದೇ ವಿಚಾರದಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದ್ದರೆ ಜಯ ನಿಮಗೆ ಪ್ರಾಪ್ತಿಯಾಗತ್ತೆ. ಅಷ್ಟರ ಮಟ್ಟಿಗೆ ಈ ದಿನದ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿತಾ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕನಸುಗಳ ವಿಚಾರವಾಗಿ, ನಿಮ್ಮ ಆಸೆ ಆಕಾಂಕ್ಷೆಗಳ ವಿಚಾರವಾಗಿ ಒಂದು ಧನಾತ್ಮಕವಾದಂಥ ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಸಂತೃಪ್ತಿ ಇದೆ. ಇನ್ನು ಈ ದಿನ ನಿಮಗೆ ಎದುರು ನಿಲ್ಲುವಂತಹ ಒಂದು ಧೈರ್ಯವನ್ನು ಮಾಡುವಂಥ ಕುಟುಂಬಸ್ಥರ ಬಗ್ಗೆ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು. ಆದರೂ ಕೂಡ ಈ ದಿನದಲ್ಲಿ ಅವರ ಬೇಕು ಬೇಡಗಳ ಬಗ್ಗೆ ನೀವು ಕೂಡ ಸಪೋರ್ಟಿವ್ ಆಗಿ ಇರ್ತೀರಿ. ಯಾರು ನಿಮ್ಮನ್ನು ದ್ವೇಷಿಸ್ತಾರೋ ಅವರನ್ನು ನೀವು ಪ್ರೀತಿ ಮಾಡುವಂಥದ್ದು, ಇದರಿಂದ ಸಂಬಂಧಗಳನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮುಂದುವರಿಯುತ್ತೆ. ಹಾಗೆ ಈ ದಿನ ಸಾಮಾನ್ಯಕ್ಕಿಂತ ಬಹಳ ವಿಶೇಷ ರೀತಿಯಲ್ಲಿ ಕೆಲಸಗಳು ಮುಂದುವರಿಯುತ್ತೆ. ಹಾಗೆ ಈ ವಾಗ್ವಾದಗಳೇನಿದೆ, ವಾದ ಪ್ರತಿವಾದಗಳೇನಿದೆ, ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಧನಸ್ಥಾನ, ಇದು ವಾಕ್ಸ್ಥಾನ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರಗಳಲ್ಲಿ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಬೇಡದ ವಿಚಾರಗಳ ಬಗ್ಗೆನೇ ಈ ದಿನ ನಿಮಗೆ ಗಮನ, ಅದರ ಮೇಲೇ ಇನ್ವೆಸ್ಟ್ಮೆಂಟು. ಹಾಗಾಗಿನೇ ಹಣಕಾಸಿನ ವಿಚಾರ ಈ ದಿನ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಹಾಗೆ ಈ ದಿನ ನಿಮಗೆ ಆತ್ಮವಿಶ್ವಾಸವನ್ನು ಕುಂದಿಸುವಂತಹ ಕೆಲವು ಘಟನೆಗಳು ಕೂಡ ಆಗಬಹುದು. ಇದು ಕೂಡ ನಿರಾಸೆಯನ್ನು ತರುತ್ತೆ. ಒಟ್ಟಾರೆ ಈ ದಿನ ಆನಂದದ ಕ್ಷಣಗಳಿದ್ರೂ ಕೂಡ ಅನುಭವಿಸುವಂಥ ಯೋಗ ತುಂಬ ಕಡಿಮೆ ಇರುತ್ತೆ. ಇನ್ನು ಈ ದಿನ ಅನಿರ್ದಿಷ್ಟ ಅವಧಿಗೆ ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ ಅಥವಾ ಪೋಸ್ಟ್ಪೋನ್ ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಯಾವುದು ನಿಮಗೆ ಸರಿ ಅನಿಸುತ್ತೋ, ಯಾವುದಕ್ಕೆ ನಿಮಗೆ ಜನಬೆಂಬಲ ಸಿಕ್ಕತ್ತೋ ಅಂಥ ವಿಚಾರಗಳನ್ನು ಮುಂದುವರಿಸಿ. ಅಂಥ ಒಂದು ಕಾರ್ಯದಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಬರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಬೇಕು. ಯಾರು ಯಾವ ರೀತಿಯ ಸಲಹೆಯನ್ನು ಕೊಡ್ತಾರೆ, ಯಾರಿಂದ ಯಾವ ರೀತಿಯ ಸಹಕಾರಗಳು ಸಿಕ್ಕತ್ತೆ, ಇದನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಂಡೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮನ್ನು ನೀವು ಧನಾತ್ಮಕವಾಗಿ ಪರಿವರ್ತನೆ ಮಾಡಿಕೊಳ್ಬೇಕು. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ನೀವು ನೋಡುವಂತಹ ದೃಷ್ಟಿಕೋನದ ಮೇಲೇ ಫಲಿತಾಂಶಗಳು ನಿಂತಿರುತ್ತೆ. ಹಾಗಾಗಿ ನಿಮ್ಮ ಕೆಲಸದಲ್ಲಿ ನಿಷ್ಠೆ ಇರಲಿ, ಸಂಯಮ ಇರಲಿ, ಹಾಗೆ ಅವಕಾಶದ ಸದುಪಯೋಗ ಆಗಲಿ. ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಅಪರಿಚಿತರನ್ನು ನಂಬಿ ಮೋಸ ಹೋಗಬೇಡಿ. ಹಾಗೆ ಈ ಕಾನೂನು ಕಟ್ಟಳೆಗಳನ್ನು ಕೂಡ ಉಲ್ಲಂಘನೆ ಮಾಡಬೇಡಿ. ಕಾನೂನು ಈ ದಿನ ನಿಮಗೆ ಸ್ವಲ್ಪ ದುಬಾರಿ ಆಗಬಹುದು. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು
ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.